ಮತ್ತಿನ್ನು ಶರಣು ಶಲಗಾರ್ ಅವರ ಪತ್ನಿಯ ಬಗ್ಗೆ ಮಾತಾಡಿದಂಥದ್ದು ಅಲ್ಲಿ ಪ್ರಸ್ತಾಪ ಆಗಿದಂಥ ಅವರು ಕೂಡ ಎಲ್ಲ ಒಂದು ಕಡೆ ಅವರು ನೊಂದ್ಕೊಂಡು ಹೇಳ್ತಿದ್ದಾರೆ, ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು. ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು. ಇವ್ನು ನನ್ನ ಕಳ್ಳ ಅನ್ಬೋದಾ? ಇವನು ಏನೈತಿ ಇವನ ಹತ್ರ ರುಜುವತ್ತು? ಇವನು ವಿಧಾನಸಭೆಯಲ್ಲಿ ನನ್ನ ಕಳ್ಳ ಅನ್ನೋಕ್ಕೆ ಇವನಿಗೆ ಏನೈತೆ ಅಧಿಕಾರ? ಇವರಿಗೆ ಅದಕ್ಕೋಸ್ಕರ ನಾನೇನು ಮಾಡಿದೆ, ಅದು ಯಾಕೆ ಹಂಗೆ ಕುಣಿತೀಯಪ್ಪ? ತಗೊಂಡು ಕುಣಿತಿದ್ನಲ್ಲ, ಕೂಗ್ತಿದ್ನಲ್ಲ, ಅದು ಯಾಕೆ ಹಂಗೆ ಕೂಗ್ತೀಯಪ್ಪ? ನೀನು ನಿನ್ನ ಹೆಂಡ್ತಿ ತಹಶೀಲ್ದಾರ್ ಆಗಿರೋದ್ರಿಂದ ಗೆದ್ದು ಇದು ಮಾಡ್ಕೊಂಡು ವಿಧಾನಸಭೆಗೆ ಬಂದಿದೆಯಾ? ಹಾಂ, ಗೊತ್ತಿದೆ ನನಗೂ, ಹಂಗೆಲ್ಲ ಕುಣಿಬೇಡ ಅಂಥೇಳಿ ಹೇಳಿದೆ. ಬಟ್ ನನಗೂ ಎಲ್ಲ ಒಂದು ಸಾರಿ ಮನಸ್ಸಿಗೆ ಅನ್ನಿಸ್ತು, ಮಹಿಳೆಯರನ್ನೆಲ್ಲ ಎಳೆಯೋದಲ್ಲ ಇಲ್ಲಿ ಅಂತ. ಅದಕ್ಕೋಸ್ಕರ ನಾನು ನೆನ್ನೆನೇ ಇದೊಂದು ವಿಚಾರಕ್ಕೆ, ಮಹಿಳೆ ವಿಚಾರ ಪ್ರಸ್ತಾಪಿಸಿದೆ, ನಾನು ವಿಷಾದನ ಹೇಳ್ತೀನಿ ಅಂತ ನಾನು ನೆನ್ನೆನೇ ಹೇಳಿದ್ದೀನಿ ಎಲ್ಲರಿಗೂ, ಅಲ್ಲೂ ಹೇಳಿದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಇದು ಎಲ್ಲ ಪ್ರಕರಣ ನಡೆದ ಬಳಿಕ ನಿಮ್ಮ ಕ್ಷೇತ್ರ ಜನತೆ ಹೆಂಗೆ ನೋಡ್ತಾ ಇದ್ದಾರೆ, ನಿಮ್ಮ ಮತದಾರರು ಹೆಂಗೆ ನೋಡ್ತಾ ಇದ್ದಾರೆ? ಇನ್ನೂ ಊರಿಗೆ ಹೋಗಿಲ್ಲ, ಊರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಯಾರು ಫೋನ್ಗೆ ಏನು ಮಾಡಿದ್ರೆ, ಅಣ್ಣ ಚೆನ್ನಾಗಿ ಮಾತಾಡಿದ್ರೆ, ಅಣ್ಣ ಹಿಂಗೆ ಮಾತಾಡಬಾರ್ದಾಗಿತ್ತು ಅಂತ. ಭಾಳ ಎಲ್ಲರೂ ನನ್ನ ಪರವಾಗಿರೋರು ತಾನೇ ನನಗೆ ಫೋನ್ ಮಾಡೋರು. ಇನ್ನು ನನಗೆ ವಿರುದ್ಧವಾಗಿರೋರು ಏನೇನೋ ಅಲ್ಲೂ ಪ್ರೆಸ್ ಮೀಟ್ ಮಾಡ್ತಾರೆ, ಇದರಲ್ಲೆಲ್ಲ ಹೇಳ್ತಾರೆ, ಟಿ ವಿಲೆಲ್ಲ ಹೇಳ್ತಾರೆ, ಏನೇನೋ ಒಂದೊಂದು ಹೇಳ್ತಾರೆ. ಆದರೆ ಇಲ್ಲಿ ಹೇಳಿರ್ತಕ್ಕಂಥ ಅವರೆಲ್ಲ ನನಗೆ ಮಾತಾಡಿರೋರು, ಅಣ್ಣ ಅವ್ರು ನಿನಗೆ ಮಾಡಿತ್ತು ಅಲ್ಲೆಲ್ಲ ಜನಕ್ಕೆ ಗೊತ್ತಾಗಿದೆ. ನಾನು ಕೊಪ್ಪರಿ ಕಳ್ಳ ಅಂತ ಹೇಳಿದಾಗ ನಾನು ಯಾವನ್ನು ಹೋಗೋ ಕೊಪ್ಪರಿ ವಿಚಾರದಲ್ಲಿ ಹೋಗಿ ಕೇಳು ಅಲ್ಲಿ ಅರಸೀಕೆರೆನಲ್ಲಿ ಅಂತ ಹೇಳಿದ್ನಲ್ಲ, ಆವಾಗ ಗೊತ್ತಾಯಿತೆ, ಜನನೂ ತಿಳ್ಕೊಂಡಿದ್ದಾರೆ ಏನೇನು ಮಾತಾಡಿರು ಅಂತ. ಅದಕ್ಕೆ ನೀನು ಮಾತಾಡಿರೋದು ಸರಿ ಇದೆ, ಅವ್ರು ಆ ಥರ ನಿನ್ನನ್ನು ಬೈದಿರೋದ್ರಿಂದ ನೀನು ಮಾತಾಡಿರೋದು ಸರಿ ಇದೆ ಅಂತ. ಮತ್ತಿನ್ನು ಶರಣು ಶಲಗಾರ್ ಅವರ ಪತ್ನಿಯ ಬಗ್ಗೆ ಮಾತಾಡಿದಂಥದ್ದು ಅಲ್ಲಿ ಪ್ರಸ್ತಾಪ ಆಗಿದಂಥ ಅವರು ಕೂಡ ಎಲ್ಲ ಒಂದು ಕಡೆ ಅವರು ನೊಂದ್ಕೊಂಡು ಹೇಳ್ತಿದ್ದಾರೆ, ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು. ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು. ಇವ್ನು ನನ್ನ ಕಳ್ಳ ಅನ್ಬೋದಾ? ಇವನು ಏನೈತಿ ಇವನ ಹತ್ರ ರುಜುವತ್ತು? ಇವನು ವಿಧಾನಸಭೆಯಲ್ಲಿ ನನ್ನ ಕಳ್ಳ ಅನ್ನೋಕ್ಕೆ ಇವನಿಗೆ ಏನೈತೆ ಅಧಿಕಾರ? ಇವರಿಗೆ ಅದಕ್ಕೋಸ್ಕರ ನಾನೇನು ಮಾಡಿದೆ, ಅದು ಯಾಕೆ ಹಂಗೆ ಕುಣಿತೀಯಪ್ಪ? ತಗೊಂಡು ಕುಣಿತಿದ್ನಲ್ಲ, ಕೂಗ್ತಿದ್ನಲ್ಲ, ಅದು ಯಾಕೆ ಹಂಗೆ ಕೂಗ್ತೀಯಪ್ಪ? ನೀನು ನಿನ್ನ ಹೆಂಡ್ತಿ ತಹಶೀಲ್ದಾರ್ ಆಗಿರೋದ್ರಿಂದ ಗೆದ್ದು ಇದು ಮಾಡ್ಕೊಂಡು ವಿಧಾನಸಭೆಗೆ ಬಂದಿದೆಯಾ? ಹಾಂ, ಗೊತ್ತಿದೆ ನನಗೂ, ಹಂಗೆಲ್ಲ ಕುಣಿಬೇಡ ಅಂಥೇಳಿ ಹೇಳಿದೆ. ಬಟ್ ನನಗೂ ಎಲ್ಲ ಒಂದು ಸಾರಿ ಮನಸ್ಸಿಗೆ ಅನ್ನಿಸ್ತು, ಮಹಿಳೆಯರನ್ನೆಲ್ಲ ಎಳೆಯೋದಲ್ಲ ಇಲ್ಲಿ ಅಂತ. ಅದಕ್ಕೋಸ್ಕರ ನಾನು ನೆನ್ನೆನೇ ಇದೊಂದು ವಿಚಾರಕ್ಕೆ, ಮಹಿಳೆ ವಿಚಾರ ಪ್ರಸ್ತಾಪಿಸಿದೆ, ನಾನು ವಿಷಾದನ ಹೇಳ್ತೀನಿ ಅಂತ ನಾನು ನೆನ್ನೆನೇ ಹೇಳಿದ್ದೀನಿ ಎಲ್ಲರಿಗೂ.